ರಾಜಕೀಯದ ಚದುರಂಗದಾಟದಲ್ಲಿ ಎಲ್ಲ ದಿವಸವೂ ಕೂಡ ಬ್ರಹ್ಮಾಸ್ತ್ರವನ್ನು ಬಿಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಮಹಾರಥಿಗಳು ರಚಿಸುವ ವ್ಯೂಹ ಅಂದರೆ ಮಾತಿನ ವ್ಯೂಹ, ಇಡುವ ಹೆಜ್ಜೆಗಳು, ಅಲ್ಲಿ ರಚಿಸಿಕೊಳ್ತಕ್ಕಂತಹ ತನ್ನದೇ ಆದಂತಹ ತಂತ್ರಗಾರಿಕೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬಹಳ 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 ಪರಿಣಿತಿ ಬೇಕಾಗತ್ತೆ. ಮತ್ತು ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಒಂದು ದಾಳವನ್ನು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಾಳವನ್ನು ತಮ್ಮ ಮಾತಿನ ಮೂಲಕ ಉರುಳಿಸಿರುವಂಥದ್ದು ಸ್ಪಷ್ಟ ಇದೆ. ಮುಂದುವರಿಸಿದ್ರೆ ಮುಂದುವರಿತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅಂದರೆ ಹೈಕಮಾಂಡ್ನವರು ಒಂದು ವೇಳೆ ನನ್ನನ್ನು ಮುಂದುವರಿರಿ ಅಂತ ಹೇಳಿದರೆ ನಾನು ಮುಂದುವರಿತೀನಿ, ಇಲ್ಲದೆ ಹೋದರೆ ಇಲ್ಲ, ಭಾಳ ಸಿಂಪಲ್ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದು ಇಷ್ಟು ಸಿಂಪಲ್ಲ. ಹೈಕಮಾಂಡ್ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಟ್ಟುಬಿಡಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟುಬಿಡುವಷ್ಟು ಸುಲಭನ ಇದು? ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆ ಇದು, ಮುಖ್ಯಮಂತ್ರಿ ಸ್ಥಾನ ಇದು, ಅಷ್ಟು ಸುಲಭವಾಗಿ ಇದೆಯಾ? ಈ ರೀತಿಯ ಅನೇಕ ಕುತೂಹಲಗಳು ಸಿದ್ದರಾಮಯ್ಯನವರ ಮಾತಿನ ಸುತ್ತಲೂ ಇರುವಂಥದ್ದು. ಅದಕ್ಕೆ ಹೇಳಿದ್ದು, ಮಹಾರಥಿಗಳು ಯುದ್ಧದಲ್ಲಿ ಹೂಡುವ ಬಾಣ, ಇಡುವ ಹೆಜ್ಜೆ, ರಚಿಸುವ ವ್ಯೂಹ, ಇವೆಲ್ಲವನ್ನು ಅಂದಾಜಿಸುವುದು ಎಷ್ಟು ಕಷ್ಟನೋ ರಾಜಕೀಯದ ಚದುರಂಗದಾಟದಲ್ಲೂ ಕೂಡ ಅಷ್ಟೇ. ಇಲ್ಲಿ ಉರುಳಿಸುವ ದಾಳಗಳನ್ನು ಕೂಡ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇದೇನೋ ಹೊಡೆದು ಬಿಡ್ತಾರೆ, ಅಷ್ಟೊತ್ತಿಗೆ ಉರುಳು ಹೋಗಿಬಿಡುತ್ತೆ ಅನ್ನುವ ರೀತಿಯಲ್ಲಿ ಗೋಚರಿಸಬಹುದಷ್ಟೇ. ಆದರೆ ಅದರ ಆಚೆಗೆ ಬೇರೆ ರೀತಿಯ ಲೆಕ್ಕಾಚಾರಗಳಿರುವಂತೆ ಭಾಸವಾಗ್ತಾ ಇದೆ. ದಿಲ್ಲಿ ಬೆಂಗಳೂರು ನಡುವೆ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟ ಬಹಳ ಜೋರಾಗಿ ಸಾಗ್ತಾ ಇದೆ. ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಲ್ಲಿ ನಡೀತಾ ಇದೆ, ಮೀಟಿಂಗ್ಗಳು ಅಲ್ಲೂ ಹೋಗ್ತಿದ್ದಾವೆ, ಇಲ್ಲೂ ಮೀಟಿಂಗ್ ನಡೀತಿದೆ, ಶಾಸಕರು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಇಲ್ಲಿ ಶಾಸಕರು ಖರ್ಗೆ ಅವರ ಮನೆಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಖರ್ಗೆ ಅವ್ರನ್ನ ದೆಹಲಿಯಲ್ಲಿ ಹೋಗಿ ಭೇಟಿ ಆಗ್ತಾರೆ, ಬೆಂಗಳೂರಿನಲ್ಲೂ ಭೇಟಿ ಆಗ್ತಾರೆ. ಇದೆಲ್ಲವೂ ಕೂಡ ಯಾವ ಕಾರಣಕ್ಕಾಗಿ? ಮತ್ತೆ ರಾಹುಲ್ ಗಾಂಧಿಯವರ ಅಂಗಳಕ್ಕೆ ಚೆಂಡನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಸೆದಿದ್ದಾರೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರಬಹುದು, ಆದರೆ ಅವರ ರಾಜಕೀಯದ ಕೇಂದ್ರ ಬಿಂದು ಇರುವಂಥದ್ದು ಕರ್ನಾಟಕವೇ. ಅವರು ರಾಜಕೀಯವನ್ನ ಮಾಡ್ಕೊಂಡು ಬಂದಿರುವಂಥದ್ದು ಕರ್ನಾಟಕದಲ್ಲಿದೆ. ಕರ್ನಾಟಕದ ರಾಜಕಾರಣ ಅವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂಶವನ್ನು ನಾವು ಮರಿಬಾರದು. ಹೀಗಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರೂ ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಕೊಂಡೇ ಬಂದಿದ್ದಾರೆ. 53 ವರ್ಷಗಳ ಸಕ್ರಿಯ ರಾಜಕಾರಣದ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಅಷ್ಟು ಸುಲಭವಾಗಿ ಅವರು ಎಲ್ಲವನ್ನು ಕೂಡ ನಾನೇ ನಿರ್ಧಾರ ಕೈಗೊಳ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಹೋಗೋಕ್ಕಾಗೋದಿಲ್ಲ. ಎಐಸಿಸಿ ಅಧ್ಯಕ್ಷರಾದರೂ ಕೂಡ ರಾಹುಲ್ ಎಂಟ್ರಿ ಕೊಟ್ಟಾಗಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತಾ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಇಲ್ಲಿ ಬಹಳಷ್ಟು ಅಂಶವನ್ನ ಕುತೂಹಲಕಾರಿಯಾಗಿಯೇ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನೇರವಾಗಿ ಅವರು ಯಾವುದನ್ನು ಹೇಳ್ತಾ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವರೇ ಹೈಕಮಾಂಡ್, ಇವಾಗ ಅವರೇ ಕಾಂಗ್ರೆಸ್ಗೆ ಅವರೇ ಹೈಕಮಾಂಡ್, ಆದರೂ ಅವರು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ರಾಹುಲ್ ಗಾಂಧಿ ಅವರನ್ನ BK ಹರಿಪ್ರಸಾದ್ ಅವರು ಭೇಟಿಯಾಗಿದ್ದಾರೆ. ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ BK ಹರಿಪ್ರಸಾದ್ ಅವರು ಮೀಟ್ ಮಾಡಿದಾಗ ಸಹಜವಾಗಿಯೇ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿದೆಯಾ ಈ ಅನುಮಾನ ಬರುವಂಥದ್ದು ಇದ್ದೇ ಇದೆ. ಯಾಕೆ ಇದು ಅಂತ ಹೇಳಿದ್ರೆ, ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಿಕ್ಕಟ್ಟಿರುವ ಸಂದರ್ಭದಲ್ಲೇ BK ಹರಿಪ್ರಸಾದ್ ಅವರು ಭೇಟಿಯಾಗಿರುವಂಥದ್ದು ರಾಹುಲ್ ಗಾಂಧಿ ಅವರನ್ನ. ಇಲ್ಲಿ ಒಂದು ಅಂಶವನ್ನು ನಾವು ಮರಿಬಾರದು. BK ಹರಿಪ್ರಸಾದ್ ಅವರು ಹರಿಯಾಣದಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ಕೂಡ ಆಗಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಸುದೀರ್ಘಾವಧಿಯ ಅನುಭವ ಅವರಿಗಿದೆ. ಆಲ್ಮೋಸ್ಟ್ 15-20 ವರ್ಷಗಳ ಕಾಲ ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ, ಮುಖ್ಯಮಂತ್ರಿಯ ಬದಲಾವಣೆ, ಮಂತ್ರಿಗಳ ಆಯ್ಕೆ, ಮಂತ್ರಿಗಳ ಬದಲಾವಣೆ, ಮಂತ್ರಿಮಂಡಲ ಪುನರ್ರಚನೆ, ಈ ರೀತಿಯಂಥ ಅನೇಕ ಎಕ್ಸಸೈಸ್ ಅಲ್ಲಿ ಅವರು ಭಾಗಿಯಾದಂಥವರು BK ಹರಿಪ್ರಸಾದ್. ಕರ್ನಾಟಕದ ವಿಚಾರದ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಅವರು ಮಾಹಿತಿಯನ್ನು ಕೊಟ್ಟಿರಬಹುದು. ಯಾಕಂದರೆ ಎಐಸಿಸಿ ಮಟ್ಟದಲ್ಲಿ ತಮ್ಮದೇ ಆದಂತಹ ನೆಟ್ವರ್ಕ್ ಅನ್ನು ಹೊಂದಿದ್ದಾರೆ, ತಮ್ಮದೇ ಆದಂತಹ ಅನುಭವವನ್ನು ಹೊಂದಿದ್ದಾರೆ ಮತ್ತು ಗಾಂಧಿ ಕುಟುಂಬ ಬಹಳ ವಿಶ್ವಾಸದಿಂದ ಇಟ್ಟುಕೊಂಡಿರ್ತಕ್ಕಂತಹ ನಾಯಕರುಗಳ ಸಾಲಿನಲ್ಲಿ BK ಹರಿಪ್ರಸಾದ್ ಅವರು ಕೂಡ ಇದ್ದೇ ಇದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನ BK ಹರಿಪ್ರಸಾದ್ ಅವರು ಭೇಟಿಯಾಗಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ನಾಯಕತ್ವದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ.
ಬಿ ಕೆ ಹರಿಪ್ರಸಾದ್ ಈ ಒಂದು ಅವರು ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾಯಕರಾಗಿದ್ರೂ ಕೂಡ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ವಿಷಯದಲ್ಲಿ ಕೆಲವೊಮ್ಮೆ ಬಹಿರಂಗವಾಗಿ ಟೀಕಿಸಿದ್ರು ಕೂಡ ಇತ್ತೀಚಿನ 6-7 ತಿಂಗಳ ಅವಧಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡಿರುವಂಥದ್ದನ್ನು ನೋಡಿದ್ವಿ. ಮಧ್ಯಾಹ್ನ ಭೇಟಿಯಾಗಿರುವಂತಹ ಸಂದರ್ಭದಲ್ಲಿನೇ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಶಿವಕುಮಾರ್ ಅವರ ವಿಚಾರದಲ್ಲಿ ಮಹತ್ವದ ಮಾತುಕತೆ ನಡೆಸಿರ್ಬೋದು. ಯಾಕಂದರೆ ಬಿ ಕೆ ಹರಿಪ್ರಸಾದ್ ಅವರು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಕಡೆಯಿಂದ ಹಿಂದುಳಿದ ವರ್ಗಗಳ ಸಂಘಟನೆ ಮಾಡತಕ್ಕಂತಹದರ ಮುಂಚೂಣಿಯಲ್ಲಿ ಕೂಡ ಇರುವಂತಹ ನಾಯಕರಾಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು. ಹೀಗಾಗಿಯೂ ಕೂಡ ಇದು ಕೂಡ ಒಂದು ಮಹತ್ವದ ಅಂಶ. ಸಿಎಂ ಡಿಸಿಎಂ ಬಣ ರಾಜಕೀಯದ ಬಗ್ಗೆಯೂ ಕೂಡ ಚರ್ಚೆಗಳು ಆಗಿರಬಹುದು. ಬಹುತೇಕ ರಾಹುಲ್ ಗಾಂಧಿ ಅವರ ಜೊತೆಗೆ ಇದರ ಬಗ್ಗೆ ಚರ್ಚೆ ಆಗಿರ್ಬೋದು. ಸಹಜವಾಗನೇ ಹರಿಯಾಣದ ವಿಚಾರದ ಬಗ್ಗೆಯೂ ಕೂಡ ಅವರು ಚರ್ಚೆ ನಡೆಸಿರ್ಬೋದು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಕುರಿತಂತೆಯೂ ಕೂಡ ಚರ್ಚೆಗಳು ಆಗಿರುವಂತಹ ನಿರೀಕ್ಷೆಗಳಿದ್ದಾವೆ. ಯಾಕಂದರೆ ಬಿ ಕೆ ಹರಿಪ್ರಸಾದ್ ಅವರು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ. ನಾಯಕತ್ವ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ವಿವರಿಸಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ನಾಯಕತ್ವ ಬದಲಾವಣೆ ಮಾಡಿದರೆ ದೇಶದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂತಹ 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಿರುವಾಗ ಅದನ್ನೂ ತೆಗೆದು ನೀವು ಮತ್ತೆ ಪ್ರಬಲ ಸಮುದಾಯದವ್ರಿಗೆ ಕೊಟ್ರಿ ಅಂತೇಳಿ ಆದರೆ ಆಗ ಹಿಂದುಳಿದ ವರ್ಗದವರನ್ನ ತಮ್ಮ ಕಡೆಗೆ ಸೆಳೆಯುವ ಕಾಂಗ್ರೆಸ್ ಪ್ರಯತ್ನದ ಕತೆ ಏನು, ಈ ವಿಚಾರದ ಬಗ್ಗೆ ಕೂಡ ಚರ್ಚೆಗಳಾಗಬಹುದು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಎಲ್ಲ ಸುಭಿಕ್ಷವಾಗಿದೆ ಅಂತೇಳಿ ಹೇಳಿದ್ದಾರೆ. ಇದಿಷ್ಟೇ ಬಿ ಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿಯವರ ಭೇಟಿಯ ನಂತರ ಮಾಧ್ಯಮದ ಜೊತೆಗೆ ಮಾತಾಡ್ತಾ ಹೇಳಿರುವಂಥದ್ದು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಎಲ್ಲ ಸುಭಿಕ್ಷವಾಗಿದೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಮಾತ್ರ ಅವರು ಸೀಮಿತಗೊಳಿಸಿದ್ದಾರೆ ಅವರ ಮಾತುಗಳನ್ನು ಹರಿಪ್ರಸಾದ್. ಆದರೆ ಇಲ್ಲಿ ಈ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಗೊಂದಲಗಳಿದ್ದೇ ಇದ್ದಾವೆ, ಬಹಳಷ್ಟು ನಿಗೂಢತೆ ಇದೆ, ಬಹಳಷ್ಟು ವಿಚಾರಗಳಲ್ಲಿ ಅವರು ಮೌನವನ್ನು ಕಾಪಾಡಿಕೊಂಡಿದ್ದಾರೆ. ಬಹಳಷ್ಟು ವಿಚಾರಗಳಿಗೆ ಹೈಕಮಾಂಡ್ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ ಹಾಗೆ ಅನ್ನುವ ಪ್ರಶ್ನೆ ಇದೆ. ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ನಾಳೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಯೂ ಇದ್ದೇ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಇವತ್ತೀಗ ಬಿ ಕೆ ಹರಿಪ್ರಸಾದ್ ಅವರು ಭೇಟಿಯಾಗಿ ಬಂದಿದ್ರೂ ಕೂಡ ಪವರ್ ಪಾಲಿಟಿಕ್ಸ್ಗೆ ತೆರೆ ಎಳಿಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಈಗ ಹೈಕಮಾಂಡ್ ಕೂಡ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. 2 ದಿನಗಳ ಕಾಲ ರಾಜ್ಯ ರಾಜಕಾರಣದ ಬಗ್ಗೆ ಸಭೆ, ಸಮಾಲೋಚನೆ ಇವೆಲ್ಲವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದುಕೊಂಡು ಮಾಡಿದ್ದಾರೆ. 2 ದಿನಗಳ ಕಾಲ ಸಭೆ ನಡೆಸಿದ್ದಾರೆ. ಹಲವರಿಂದ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಬೇರೆ ಬೇರೆಯವರು ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ, ಹೂವಿನ ಬೊಕ್ಕೆ ಕೊಟ್ಟಿದ್ದಾರೆ, ಅವ್ರಿಗೆ ವಿಶ್ ಮಾಡಿದ್ದಾರೆ, ಅವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಖರ್ಗೆ ಅವರ ಬಳಿಯಲ್ಲಿ ಹೇಳ್ಕೊಂಡಿರ್ತಾರೆ. ಆದರೆ ಖರ್ಗೆ ಅವರಿಗೆ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಕರ್ನಾಟಕದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಅವರದೇ ಆದಂಥ ಮಾಹಿತಿ ಇದೆ. ಅವ್ರದ್ದೇ ಆದಂಥ ಈಗಿನ ಸರ್ಕಾರದ ಕಾರ್ಯವೈಖರಿಯ ವಿಚಾರದಲ್ಲಿ ಅವ್ರದ್ದೇ ಆದಂತಹ ಮಾಹಿತಿ ಇದ್ದೇ ಇರುತ್ತೆ. ಸಚಿವರುಗಳ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ. ಎಲ್ಲ ವಿಷಯಗಳು ಮತ್ತು ಯಾವ್ಯಾವ ಬಣ ಏನೇನು ಮಾತಾಡ್ತಾ ಇದೆ, ಮುಖ್ಯಮಂತ್ರಿಯವರು ಹಾಗೆಯೇ ಮುಖ್ಯಮಂತ್ರಿಯವರ ಬಣದ ಅಭಿಪ್ರಾಯ ಏನಿದೆ ಅದನ್ನು ಕೂಡ ಈಗಾಗಲೇ ಅವರು ಸಂಗ್ರಹಿಸಿದ್ದಾರೆ. ಒಂದು ಸ್ವಂತ ಅನುಭವದಿಂದ ಅವ್ರಿಗೇನೆ ಗೊತ್ತಿರುತ್ತೆ ಏನೇನು ಆಗ್ತಾ ಇದೆ ಅಂತ ಹೇಳಿ. ಎರಡನೇದು ಅವರುಗಳ ಬಾಯಿಂದಲೂ ಬಂದಿರತಕ್ಕಂಥ ಒಂದಷ್ಟು ವಿಚಾರಗಳು ಇದ್ದೇ ಇರ್ತವೆ. ಮತ್ತು ಎರಡನೇದು ಡಿ ಕೆ ಶಿವಕುಮಾರ್ ಅವರ ಬಣದ ಬೇಡಿಕೆ, ಅವರ ಪಟ್ಟುಗಳು, ಇದರ ಬಗ್ಗೆ ಏನು ಮಾಹಿತಿಯೂ ಕೂಡ. ಯಾಕಂದರೆ ಶಿವಕುಮಾರ್ ಅವ್ರನ್ನ, ಅವರ ಸಹೋದರರನ್ನ ಇವರು ಕೂಡ ಹಿಂದೆ ಭೇಟಿಯಾಗಿದ್ದಾರೆ. ಅವ್ರನ್ನೂ ಕೂಡ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಅವರು ಎಲ್ಲ ಬೆಳವಣಿಗೆಗಳು ನಡೀತಿರುವ ಸಂದರ್ಭದಲ್ಲಿ ತಟಸ್ಥ ಬಣದ ಅಭಿಪ್ರಾಯ, ಅವರ ಸಲಹೆಗಳ ಪರಿಗಣನೆ, ಹಿರಿಯ ಶಾಸಕರುಗಳು ಕೂಡ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅವರು ಕೂಡ ಮಾತುಕತೆ ನಡೆಸಿ ಬಂದಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾ, ಹೇಗೆ ಕೈಗೊಂಡ್ರೆ ಅನ್ನುವಂತಹ ವಿಷಯ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಬೇಕಾ, ಒನ್ಸ್ ಅಗೈನ್ ಯಾವ ಸ್ವರೂಪದಲ್ಲಿ, ಯಾವ ಮಾಡೆಲನ್ನು ಅನುಸರಿಸಬೇಕು, ಈ ವಿಚಾರದಲ್ಲಿ ಸಚಿವರುಗಳ ಕಾರ್ಯವೈಖರಿಯ ಅಂಶ, ಹೀಗೆ ಬಹಳಷ್ಟು ಸೂಕ್ಷ್ಮ ಮಾಹಿತಿಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಆ ಸೂಕ್ಷ್ಮ ಮಾಹಿತಿಯೊಂದಿಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಕೂಡ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲದ ಇಂಚಿಂಚು ಮಾಹಿತಿಯನ್ನು ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಬ್ರೀಫ್ ಮಾಡ್ಬೋದು, ಸೋನಿಯಾ ಗಾಂಧಿ ಅವ್ರ ಜೊತೆ ಕೂಡ ಚರ್ಚಿಸ್ಬೋದು. ಕರ್ನಾಟಕದಲ್ಲಿ ಈ ಲೆವೆಲಲ್ಲಿ ಇದೆ ಈಗ ಪಕ್ಷದ ಸ್ಥಿತಿ ಅನ್ನೋಂಥ ಹೇಳ್ಬೋದು. ಸಾಧಕ ಬಾಧಕಗಳ ಚರ್ಚಿಸಿ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ಕೂಡ ಮಾಡಬಹುದು. ಬಹುತೇಕ ಈ ವಿಷಯದಲ್ಲಿ ನಿರ್ಧಾರವನ್ನು ಅಂತಿಮವಾಗಿ AICC ಅಧ್ಯಕ್ಷರು ಯಾರೇ ಇದ್ರೂ ಕೂಡ ಅಂತಿಮವಾಗಿ ಈ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿ. ಹೀಗಾಗಿ ರಾಹುಲ್ ಗಾಂಧಿ ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಮುಖ್ಯ ಆಗುತ್ತೆ. ಅದೇ ಕಾರಣಕ್ಕಾಗಿಯೇ ಖರ್ಗೆ ಅವರು ಕೂಡ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ
ಚೆನ್ನಾಗಿರೋದಿಲ್ಲ. ಆದರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಹೀಗೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳುವಂಥ ಮಾತನ್ನ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ. ಅವರೇ ಹೈಕಮಾಂಡ್ ಈಗ ಕಾಂಗ್ರೆಸ್ನ ಮಟ್ಟಿಗೆ. ಯಾಕೆಂದರೆ ಅವರು AICC ಅಧ್ಯಕ್ಷರು, ಅಂತಿಮವಾಗಿ ಅವರು ತೀರ್ಮಾನ ಆಗಬೇಕು. ಆದರೂ ಅವರು ಹೈಕಮಾಂಡ್ ಅಂತ ಹೇಳ್ತಾರೆ. ಹಾಗಾದರೆ ರಾಹುಲ್ ಗಾಂಧಿನೇ ತೀರ್ಮಾನ ಕೈಗೊಳ್ಳೋದಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. BJP ಇದಕ್ಕೆ ನಾನಾ ಸ್ವರೂಪದಲ್ಲಿ ಟೀಕಿಸ್ತಾ ಇದ್ದಾರೆ. ಆದರೆ ಆಯಾ ಪಕ್ಷಗಳಲ್ಲಿ ಅವರದೇ ಆದಂಥ ಸೆಟಪ್ಗಳಲ್ಲಿ ಅವರವರ ನಿರ್ಧಾರಗಳನ್ನು ಪ್ರಕಟಿಸ್ತಾರೆ. ಇಲ್ಲ, ಈಗ ದಲಿತ CM ದಾಳದ ಪ್ರಯೋಗವೂ ಕೂಡ ಇಲ್ಲಿ ಶುರುವಾಗ್ತಾ ಇದೆ. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನುವಂಥ ವಿಚಾರ ಬರುತ್ತೋ ಆಗ ದಲಿತ CM ದಾಳ ಕೂಡ ಉರುಳೋಕೆ ಶುರು ಆಗಿದೆ. ಖರ್ಗೆ ಭೇಟಿ ಮಾಡಿರುವ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಈ ಗೊಂದಲದ ನಡುವೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ಕೊಂಡು ಹೋಗೋದು ಸುಲಭದ ಮಾತಲ್ಲ. ಯಾಕಂದರೆ ಅಧಿಕಾರಿಗಳು ಕೂಡ ಕರೆಕ್ಟಾಗಿ ಮಾತು ಕೇಳಲ್ಲ, ಶಾಸಕರಂತೂ ಕೇಳೋದಕ್ಕೆ ಬರೋದಿಲ್ಲ. ಈ ರೀತಿಯಂಥ ಗೊಂದಲದ ವಾತಾವರಣ ಯಾವುದೇ ಮುಖ್ಯಮಂತ್ರಿ ಕೂಡ ಇರಬಾರ್ದು. ಅದು ಸಿದ್ದರಾಮಯ್ಯನಂಥ ಅನುಭವಿ ರಾಜಕಾರಣಿಗೆ ಆ ರೀತಿಯಾದಂತಹ ವಾತಾವರಣ ಕ್ರಿಯೇಟ್ ಆಗಬಾರ್ದು. ಕಾಂಗ್ರೆಸ್ನವರು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳೋದಿದ್ರು ಕೂಡ. ಆದರೆ ಸಿದ್ದರಾಮಯ್ಯನವರು ಇದೇ ವಿಚಾರವನ್ನು ಖರ್ಗೆ ಅವರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ಬದಲಾವಣೆ ಕೂಗಿನ ಹೊತ್ತಲ್ಲೇ ದಲಿತ CM ದಾಳವನ್ನು ಹಿರಿಯರು ಉರುಳಿಸಿದ್ದಾರೆ. ಒಂದು ವೇಳೆ ಬದಲಾವಣೆ ಆಗುತ್ತೆ, ಸಿದ್ದರಾಮಯ್ಯನವರನ್ನು ಬದಲಿಸ್ತೀರಿ ಅಂತೇಳಿ ಆದರೆ ಬದಲಾವಣೆ ಮಾಡೋದೇ ಆದರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಮುಂದಿಡಬಹುದು. ಶಿವಕುಮಾರ್ ಅವರಲ್ಲ. ಡಾಕ್ಟರ್ G. ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದೆ. ಅದರ ಬೆಂಬಲಕ್ಕೆ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರೆ. ಯಾಕಂದರೆ ದಲಿತ ಮುಖ್ಯಮಂತ್ರಿ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿಯೂ ಕೂಡ ಕೆಲವು ನಾಯಕರು ಪತ್ರವನ್ನು ಬರೆದಿದ್ದಾರೆ. ಯಾರು ಬೇಡ, ನೀವೇ ಬನ್ನಿ ಅಂತೇಳಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಬನ್ನಿ, ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳುವಂಥ ಬೇಡಿಕೆಯೂ ಕೂಡ ಇದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಬೇಡಿಕೆಯೂ ಕೂಡ ಇದೆ. ಮೌಂಟ್ ಎವರೆಸ್ಟ್ ಏರಿದ ತೇನ್ ಸಿಂಗ್ ಕಥೆಯನ್ನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ತೇನ್ ಸಿಂಗ್ ಒಬ್ಬರು ಹತ್ತಿದ್ದಾರೆ ಮೌಂಟ್ ಎವರೆಸ್ಟ್ ಪರ್ವತವನ್ನು, ಆದರೆ ಒಬ್ಬರೇ ಹತ್ತಕ್ಕೆ ಸಾಧ್ಯ ಆಯ್ತಾ ಅನ್ನುವಂತಹ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ರೀತಿ ಇದೆಯಲ್ಲ, ಇದು ಸಹಜವಾಗಿಯೇ ಅನೇಕ ಅನುಮಾನಗಳನ್ನು ಹುಟ್ಟು ಹಾಕಿರೋದು. ಸತೀಶ್ ಅವ್ರ ಮಾತು ನಿಮ್ಗೆ ತೋರಿಸ್ತೀನಿ. 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರ್ದಿವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೋಡಿ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ತಿಲ್ಲ. ಇದು ಹಂಗ ಇದು ಇನ್ನೋದಾರ ಇನ್ನೂ ಬಹಳ ಜನ ಅದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬಂತು. ಹಿಮಾಲಯ ಪರ್ವತ ಏರತ್ತ, ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಾ ಮಾಡವ, ಅಡಿಗೆ ಮಾಡೋರು ಎಲ್ಲಾರು ಇದ್ರು. ಈ ಪಕ್ಷ ಬರ್ಲಿಕ್ಕೆ 14 ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ. ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ನಿಂದ ಬಂದಾರ, ಅವರು ಪಕ್ಷದ ಸಪೋರ್ಟ್ ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡವ್ರೆ. ಈ ಥರ ಎಲ್ಲ ನಾವು ಕೆಲವೇ ಜನದಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕನ್ನೋದು ನಮ್ಮ ಉದ್ದೇಶ. ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡೋದು ಬಿಡೋದು ಹೈಕಮಾಂಡ್ ಮಾಡ್ತಾರೆ. ಅದೇ ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲರೂ ಸಹಕಾರ ಇದೆ. ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ ಅಂತ ತಗೊಳ್ಳಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಈಗ 8 ವರ್ಷ ಇದ್ರು ಪರಮೇಶ್ವರ್ ಅವ್ರು ಸುಮ್ಮನೆ ಇದ್ರು, ಬಹಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು. ಸೊ ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಕ್ಲಿಯರ್ ಮೆಸೇಜನ್ನು ಶಿವಕುಮಾರ್ ಅವರ ವಿಚಾರದಲ್ಲಿ ರವಾನೆ ಮಾಡಿದ್ದಾರೆ. ಒಬ್ಬರಿಂದಲೇ ಅಲ್ಲ ಅಂತೇಳಿ, ಅಂದರೆ ಶ್ರಮಕ್ಕೆ ಫಲ ಒಬ್ಬರಿಗೆ ಮಾತ್ರ ಸಿಗೋದಲ್ಲ. ಇದು ಒಬ್ಬರಿಂದಲೇ ಬಂದಿದ್ದೀವಿ ಅಧಿಕಾರಕ್ಕೆ ಅನ್ನೋಂಥದ್ದು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದನ್ನು ಶಿವಕುಮಾರ್ ಅವರು ಒಬ್ಬರಿಂದಲೇ ಬಂದಿದೆ ಅನ್ನೋದಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನೋಂಥದ್ದನ್ನು ಕೂಡ ಅರ್ಥವೂ ಕೂಡ ಬರುತ್ತೆ ಈ ವಿಚಾರಗಳಲ್ಲಿ. ಆ ಸ್ವರೂಪದಲ್ಲಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗಗಳ ಬಲವೂ ಕೂಡ ಈಗ ಇದ್ದೇ ಇರುವಂಥದ್ದು. ವಿಶೇಷವಾಗಿ ಅಹಿಂದ ವರ್ಗಗಳವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಪರ ನಿಂತು
ಅಹಿಂದ ಸಂಘಟನೆಗಳು ಕೂಡ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿವೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಅಹಿಂದ ಒಕ್ಕೂಟ ಕರೆ ಕೊಟ್ಟಿದೆ. ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನುವಂತಹ ಘೋಷಣೆಯನ್ನು ಮೊಳಗಿಸುವುದಕ್ಕೆ ರೆಡಿಯಾಗಿದ್ದಾರೆ. ಹೈಕಮಾಂಡ್ಗೆ ಎಚ್ಚರಿಕೆ ರವಾನಿಸೋದಕ್ಕೆ ಅಹಿಂದ ಸಂಘಟನೆಗಳ ಸಿದ್ಧತೆಯೂ ಕೂಡ ಈಗ ಜೋರಾಗಿದೆ. ಒಬ್ಬರು ಶಾಸಕರನ್ನ ಅಲ್ಲಿ ಕಳಿಸಿದ್ರೆ ಇನ್ನೊಬ್ಬರ ಪರವಾಗಿ ಜನಗಳು ಬೀದಿಗೆ ಬರುವಂತಹ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಯಾರ ಬಲ ಅನ್ನುವಂಥದ್ರ ಬಗ್ಗೆ ಗೋಚರ ಆಗಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಇವತ್ತು ಮಾತನಾಡ್ತಾ ಮುಂದುವರಿಸಿದರೆ ಮುಂದುವರಿತೀರಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಹೀಗೆ ಹೈಕಮಾಂಡ್ ಅವರು ಮುಂದುವರಿಸಿದರೆ ನಾನು ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಅಂದರೆ ನಂದೇನೂ ಇಲ್ಲ ಇಲ್ಲಿ ಅಂತ ಹೇಳಿ. ಈ ಮಾತುಗಳು ಸಹಜವಾಗಿಯೇ ಅಷ್ಟು ಸುಲಭವಾಗಿರುವಂಥ ಮಾತುಗಳಲ್ಲ. ಇದರಲ್ಲಿ ಬಹಳಷ್ಟು ಅರ್ಥಗಳಿದ್ದಾವೆ. ರಾಜಕೀಯದಲ್ಲಿ ಬಹಳಷ್ಟು ಅನುಭವಗಳು ಕೂಡ ಇದ್ದಾವೆ. ಮತ್ತು ಸಿದ್ದರಾಮಯ್ಯನವರು ಈ ಕ್ಷಣದಲ್ಲಿ ಈ ಹಂತದಲ್ಲಿ ಬದಲಾವಣೆ ಮಾಡಿದಾಗ ಮುಂದುವರಿಸಿದರೆ ಮುಂದುವರಿತೀನಿ ಅಂತ ಹೇಳಿದ್ದಕ್ಕೆ ನಾನು ಮುಂದುವರಿಯೋಕ್ಕೆ ರೆಡಿ ಇದ್ದೆ, ಆದರೆ ಅವರು ಮುಂದುವರಿಸಲಿಲ್ಲ ಅನ್ನುವಂತಹ ಮೆಸೇಜ್ ಕೂಡ ಹೋಗ್ಬೋದು. ನಾಳೆ ಅವ್ರನ್ನ ಬದಲಾವಣೆ ಮಾಡಿದ್ರು ಅಂತ ಹೇಳಿ. ಆದರೆ ಇದರಿಂದ ಅನಿವಾರ್ಯತೆಗಳ ಚೌಕಟ್ಟಿನೊಳಗಡೆ ಸಿಲುಕಿಸುವ ಪ್ರಯತ್ನವೂ ಕೂಡ ಆಗುತ್ತೆ. ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ದಾಳವನ್ನು ಉರುಳಿಸಿದ್ದಾರೆ. ಹೈಕಮಾಂಡ್ ಅಂತಿಮವಾದಂಥ ತೀರ್ಮಾನ ಏನು ಕೈಗೊಳ್ಳುತ್ತೆ, ಆದರೆ ಏನೇ ಆದ್ರೆ ಸರಿ ಆದಷ್ಟು ಬೇಗನೆ ತೀರ್ಮಾನ ಕೈಗೊಳ್ಳದೆ ಹೋದರೆ ಇಲ್ಲಿಯ ಗೊಂದಲ ಗೋಜಲಗಳಿಗೆ ಕೊನೆ ಇಲ್ಲದಂತಾಗತ್ತೆ, ತುದಿ ಮೊದಲು ಇಲ್ಲದಂಗೆ ಆಗೋಗ್ಬಿಡುತ್ತೆ. ಪಾಲಿಟಿಕ್ಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಬಹಳ ಮುಖ್ಯ. ಅಧಿಕಾರವನ್ನು ಪಡೆಯೋದಕ್ಕೆ ಬಳಸುವಂತಹ ಪವರ್, ಇವೆರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅಧಿಕಾರ ಕೆಲವರಿಗೆ ಅದಾಗಿ ಓಡ್ಕೊಂಡು ಬರುತ್ತೆ, ಕೆಲವರು ಅದನ್ನು ಪಡ್ಕೊಳ್ಬೇಕಾಗುತ್ತೆ. ಶಿವಕುಮಾರ್ ಅವರು ಹಿಂದೆ ಹೇಳಿದಂತಹ ಕಥೆಯ ಪ್ರಕಾರ ಒದ್ದು ಕಿತ್ಕೊಂಡಿದ್ದು ಕೂಡ ಇದೆ ಮಂತ್ರಿ ಸ್ಥಾನವನ್ನು. ಅದು ಆಗಿನ ಕಾಲ. ಇದು ಈಗ ಮುಖ್ಯಮಂತ್ರಿ ಹುದ್ದೆಯ ವಿಚಾರ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ 2ನೇ ಬ್ಯಾಚ್ ಶಾಸಕರ ದಂಡು ದೆಹಲಿಯನ್ನು ತಲುಪಿದೆ. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಅವರ ಆಪ್ತರ ಹಠ. ಅದಕ್ಕೆ ವಿಶೇಷವಾಗಿ ಹೊಸ ಶಾಸಕರುಗಳು, ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಗೆದ್ದಿರತಕ್ಕಂತಹ ಶಾಸಕರ ತಂಡ ಹೋಗ್ತಾ ಇರುವಂಥದ್ದು ಗಮನಾರ್ಹ. ಮೊನ್ನೆ ಒಂದು ಟೀಮ್ ಹೋಗಿತ್ತು, ನಾಳೆ ಮತ್ತೊಂದು ಟೀಮ್ ಕೂಡ ದೆಹಲಿಗೆ ಹೋಗಬಹುದು. ಕುತೂಹಲಗಳ ಮಧ್ಯೆಯೇ ಹಗಲು ಕನಸು ಸಂದೇಶವನ್ನು DK ಅವರು ಕೊಟ್ಟಿದ್ದಾರೆ. ಇಲ್ಲಿ ಕುಳಿತಿರ್ತಕ್ಕಂತಹ ಶಾಸಕರನ್ನ ನೋಡಿದೆವು. ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ನ ಸಿಂಬಲ್ನಲ್ಲಿ ಮೊದಲ ಬಾರಿಗೆ ಗೆದ್ದಿರತಕ್ಕಂತಹ ಶಾಸಕರುಗಳು. ಇಕ್ಬಾಲ್ ಹುಸೇನ್ ಇದ್ದಾರೆ, ಮಹೇಂದ್ರ ತಮ್ಮಣ್ಣವರಿದ್ದಾರೆ, ಹಾಗೆಯೇ ಬಸವರಾಜ್ ಶಿವಗಂಗಾ ಇದ್ದಾರೆ, SC ಬಾಲಕೃಷ್ಣ ಅವರಿದ್ದಾರೆ, ಕದಲೂರು ಉದಯಗೌಡ ಇದ್ದಾರೆ, ಹಾಗೆಯೇ ಬಾಬಾ ಸಾಹೇಬ್ ಪಾಟೀಲ್ ಇದ್ದಾರೆ ಮತ್ತು ನಯನಾ ಮೋಟಮ್ಮ ಇದ್ದಾರೆ. ಕಿತ್ತೂರು ಶಾಸಕರು, ಮೂಡಿಗೆರೆ ಶಾಸಕರು, ಮದ್ದೂರು ಶಾಸಕರು, ಮಾಗಡಿ ಶಾಸಕ, ಕುಡಚಿ ಶಾಸಕ, ರಾಮನಗರದ ಶಾಸಕರಿದ್ದಾರೆ. ಇದರಲ್ಲಿ ಹಾಗೆಯೇ ಚನ್ನಗಿರಿ ಶಾಸಕರಿದ್ದಾರೆ. ಇಲ್ಲಿ SC ಬಾಲಕೃಷ್ಣ ಒಬ್ಬರು ಮಾತ್ರ ಹಿರಿಯ ನಾಯಕ, ಹಿರಿಯ ಶಾಸಕ. ಆದರೆ ಕಾಂಗ್ರೆಸ್ ಟಿಕೆಟ್ನಿಂದ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದು ಇದೇ ಮೊದಲ ಬಾರಿಗೆ, 23ರಲ್ಲಿ ಮೊದಲ ಬಾರಿಗೆ ಅವರು ಆಯ್ಕೆಯಾದದ್ದು. ಇವರೆಲ್ಲರೂ ಕೂಡ ಕುಳಿತು ಚರ್ಚೆಯನ್ನು ನಡೆಸ್ತಾ ಇದ್ರು. ದೆಹಲಿ ಭೇಟಿಯ ಕಸರತ್ತುಗಳು ನಡೀತಾ ಇದೆ. ಯಾಕೆ, ಯಾವ ಸ್ವರೂಪದಲ್ಲಿ ಈ ದೆಹಲಿ ಭೇಟಿ ಏನೇನು ತರುತ್ತೆ, ಯಾವ ಸ್ವರೂಪದಲ್ಲಿ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸುವಂಥದ್ದಕ್ಕೆ ಈ ಯಂಗ್ ಬ್ರಿಗೇಡ್ ಏನು ಮಾಡುತ್ತೆ, ಫಸ್ಟ್ ಟೈಮರ್ಸ್ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. CM ಪಟ್ಟಕ್ಕಾಗಿ DK ಶಿವಕುಮಾರ್ ಹೊಸ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಮತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಬೆಂಬಲ ಪಡೆಯೋದಕ್ಕೆ ಪ್ಲಾನ್ ಅನ್ನು ಕೂಡ ರೂಪಿಸಿದ್ದಾರೆ. ಇದು ಬಹಳ ರಿಸ್ಕಿ ವಿಚಾರ. ಇದು ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಹೆಣೆದಾಗ ಬಹಳ ರಿಸ್ಕ್ ಇದ್ದೇ ಇರುತ್ತೆ. ಆದರೆ ಪವರ್ ಪಾಲಿಟಿಕ್ಸ್ನಲ್ಲಿ ಇಂತಹ ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ. ಅಧಿಕಾರ ಬೇಕು ಅಂತ ಹೇಳಿದಾಗ ತಗೊಳ್ಳೇಬೇಕಾಗತ್ತೆ. ಅಷ್ಟು ಶಾಸಕರನ್ನು ತನ್ನ ಕಡೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಶಾಸಕರ ಸಹಿ ಸಂಗ್ರಹ, ವಿಶ್ವಾಸ ಗಳಿಸೋದಕ್ಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ ಅಂತ ಹೇಳಿ. ಹಾಗೆಂದೇಳಿ ಸಹಿ ಹಾಕಿದ ಶಾಸಕರೆಲ್ಲರೂ ಇವರ ಪರವಾಗಿ ನಾಳೆ ದಿನ ನಿಲ್ತಾರಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಆ ಬಗ್ಗೆಯೂ ತೀರ್ಮಾನ ಆಗುತ್ತದೆ. 60ಕ್ಕೂ ಹೆಚ್ಚು ಶಾಸಕರ ಸಂಪರ್ಕ ಬೆಂಬಲಕ್ಕೆ ಮನವಿ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಶಿವಕುಮಾರ್ ಅವರ ಕಡೆಯಿಂದ, ಅವರ ಪಾಳಯದ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು.
ಜೈಲಿನಲ್ಲಿರುವ ಶಾಸಕರು, ಮೊದಲ ಬಾರಿ ಗೆದ್ದಂಥವರು, ಹಿರಿಯರೊಂದಿಗೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಒಬ್ಬರಾದ ಮೇಲೊಬ್ಬರನ್ನ ಸಂಪರ್ಕಿಸ್ತಾ ಇದ್ದಾರೆ. ಶಿವಕುಮಾರ್ ಮನೆಗೂ ಬಂದಿದ್ದ ಕೆಲ ಸಚಿವರು, ಶಾಸಕರು, MLCಗಳೊಂದಿಗೂ ಕೂಡ ಚರ್ಚೆಗಳು ಆಗಿದ್ದಾವೆ. ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಶಾಸಕರು ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನುವಂಥದ್ದೇನಾದರೂ ಆಯಿತು ಅಂತೇಳಿ ಆದರೆ ಆಗ ಒಂದು ಬಲ ಪ್ರದರ್ಶನ ಆಗಬೇಕು. ಶಾಸಕಾಂಗ ಸಭೆ ಕರೆದು ಗುಪ್ತ ಮತದಾನ ನಡೆದರೆ ಬೆಂಬಲ ಪಡೆಯುವಂತಹ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಒಂದು ವೇಳೆ ಶಾಸಕರು ಒಪ್ಪಿದ್ರೆ ಆವಾಗ ಹೈಕಮಾಂಡೂ ಒಪ್ಪಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿರುವ ಐಡಿಯಾ. ಆದರೆ ಶಿವಕುಮಾರ್ ಮನೆಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ. ಅಣ್ತಮಾಸೇನೋ ನಮ್ಮ ಮುಖ್ಯಮಂತ್ರಿ ಸ್ಥಾನ ನಮಗೆ ಆದಷ್ಟು ಬೇಗನೆ ಬರಬೇಕು, ಅದು ನಮ್ಮ ಪ್ರಯತ್ನದ ಫಲ, ನಮ್ಮ ಶ್ರಮದ ಫಲ, ಅದು ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಅದು ಸಿಗಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. KJ ಜಾರ್ಜ್ ಜೊತೆಗೂ ಕೂಡ DK ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. KJ ಜಾರ್ಜ್ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿರುವಂಥದ್ದು ಕುತೂಹಲವನ್ನು ಮೂಡಿಸಿತ್ತು. ಜಾರ್ಜ್ ಮತ್ತು ಶಿವಕುಮಾರ್ ಅವರ ನಡುವೆ ಏನು ಚರ್ಚೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರನ್ನೇ ಸೆಳೆಯುವ ತಂತ್ರಗಾರಿಕೆಯನ್ನು ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಯಾಕಂದರೆ ಒಂದಿಷ್ಟು ನಾಯಕರುಗಳು, ವಿಶೇಷವಾಗಿ KJ ಜಾರ್ಜ್ ಅವರಂತಹ ನಾಯಕರುಗಳು ಪಕ್ಷದ ಹೈಕಮಾಂಡ್ಗೆ ಬಹಳ ನಿಷ್ಠರಾಗಿರ್ತಕ್ಕಂತಹ ನಾಯಕರು, ಹತ್ತಿರ ಇರುವಂತಹ ನಾಯಕರು, ಮತ್ತು ಅದೇ ಸಂದರ್ಭದಲ್ಲಿ ಕಳೆದ 10-15 ವರ್ಷಗಳ ರಾಜಕಾರಣದ ಅವಧಿಯಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಬಹಳ ಹತ್ತಿರದಿಂದ ಗುರುತಿಸ್ಕೊಂಡಿರ್ತಕ್ಕಂತಹ ನಾಯಕರು. ಇವರುಗಳು ಏನು ಮಾಡ್ತಾರೆ ಈ ಹಂತದಲ್ಲಿ, ಅವರ ನಿರ್ಧಾರ ಏನಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದರ ಬಗ್ಗೆ KJ ಜಾರ್ಜ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. DK ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅಲ್ಲ ಸರ್, ಈಗ ASIS ಇದ್ದರು ನಿಮ್ಗೆ ಏನ್ ಪ್ರತಿನಿಧಿಯಾಗಿ ಕಳಿಸಿದ್ರೆ ನೋಡಿ, ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ನಾವು DK ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ಹೀಗೆ AICC ಅವರು ನನಗೇನು ಹೇಳಿ ಕಳಿಸಿಲ್ಲ. ಆದರೆ ನನ್ನ ಜೊತೆಗೆ ಅವರು ಬಂದು ಮಾತನಾಡಿದರೆ ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಯವರು ಚುನಾವಣೆ ಬಗ್ಗೆ ಎಲ್ಲ ಮಾತನಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ KJ ಜಾರ್ಜ್ ಅವರು. ಇದು ಎಲ್ಲ ನಡೀತಾ ಇದ್ದರೆ ದೆಹಲಿಗೆ DK ದಂಡು ಹೊರಟಿರುವಂಥದ್ದು ಕೂಡ. ಮಲ್ಲಿಕಾರ್ಜುನ ಖರ್ಗೆ ಸಭೆ ಬಳಿಕವೂ ಕೂಡ ಅಧಿಕಾರ ಹಸ್ತಾಂತರ ಗೊಂದಲಕ್ಕೆ ಯಾವುದೇ ಬ್ರೇಕ್ ಬಿದ್ದಿಲ್ಲ. ಇನ್ನು ಗೊಂದಲದಲ್ಲೇ ಮುಂದುವರಿತಾ ಇದೆ ಸರ್ಕಾರ. ಸದ್ಯಕ್ಕೆ ಗೊಂದಲದ ಸರ್ಕಾರ ಆಯಿತು. ಈಗ ನಡೀತಾ ಇರುವಂತಹ ಸರ್ಕಾರದ ಅವಧಿ ಏನಿದೆಯಲ್ಲ, ಮೊನ್ನೆ 20ನೇ ತಾರೀಕಿನಿಂದ ಇಲ್ಲಿಗೆ 5 ದಿವಸಗಳಿಂದ ಇದು ಗೊಂದಲದ ಸರ್ಕಾರವಾಗಿಯೇ ನಡೀತಾ ಇದೆ. ಇಲ್ಲಿ ಗೊಂದಲಗಳು ಬಗೆಹರಿದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ನಡೆಗಳು ಗೋಚರಿಸ್ತಾ ಇದ್ದಾವೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ದೆಹಲಿಯಲ್ಲೇ DKಶಿ ಆಪ್ತ ಶಾಸಕರು ಬೀಡುಬಿಟ್ಟಿದ್ದಾರೆ. ಫಸ್ಟ್ ಟೈಮರ್ಸ್, ವಿಶೇಷವಾಗಿ ಫಸ್ಟ್ ಟೈಮರ್ಸ್ ಹೋಗಿದ್ದಾರೆ ಈಗ ಅಲ್ಲಿಗೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಸಮಯಾವಕಾಶವನ್ನು ಕೇಳಿಕೊಳ್ತಿದ್ದಾರೆ. DKಶಿ ಶಿವಕುಮಾರ್ ಅವರ ಆಪ್ತ ಶಾಸಕರುಗಳು ಅವ್ರದ್ದೇ ಆದಂತಹ ರೀತಿಯಲ್ಲಿ ಹೋಗಿ ಕುಳಿತಿದ್ದಾರೆ. ಅಲ್ಲಿ HC ಬಾಲಕೃಷ್ಣ ಅವರಿದ್ದಾರೆ, ಮಾಗಡಿ ಶಾಸಕರು. ಇವರು ಕೂಡ ಹಿರಿಯ ಶಾಸಕರಾದರೂ ಕೂಡ ಅವರು ಹಿಂದೆ ಗೆದ್ದಿದ್ದು ಒಮ್ಮೆ BJPಯಿಂದ, ನಂತರ ದಳದಿಂದ ಗೆದ್ದಂಥವ್ರು. ಆದರೆ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಗೆದ್ದಿದ್ದಾರೆ. ಕದಲೂರು ಉದಯಗೌಡ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದಂಥವರು, ಮೊದಲ ಬಾರಿಯ ಶಾಸಕರು. ಹಾಗೆಯೇ ಶರತ್ ಬಚ್ಚೇಗೌಡರು ಕೂಡ ಇದ್ದಾರೆ, ಹೊಸಕೋಟೆಯ ಶಾಸಕರು. ಆದರೆ ಇವರು ಕೇವಲ ಶಿವಕುಮಾರ್ ಅವರ ವಿಚಾರವಾಗಿ ಹೋಗ್ತಾ ಇದ್ದಾರೆ ಅಥವಾ ಅವರು ವೈಯಕ್ತಿಕವಾಗಿ ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳು ಇದ್ದೇ ಇದ್ದಾವೆ. ಇನ್ನು ನಯನ ಮೋಟಮ್ಮ ಅವರು ಮೂಡಿಗೆರೆ ಶಾಸಕಿ, ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಶಾಸಕರು ಕೂಡ ಹೋಗಿದ್ದಾರೆ. ಹಾಗೆಯೇ ಬಸವರಾಜ್ ಶಿವಗಂಗಾ ಅವರು ಕೂಡ ಹೋಗಿದ್ದಾರೆ. ಇವ್ರ ಜೊತೆಗೆ ಕರ್ನಾಟಕದ ಉತ್ತರ ಭಾಗದಿಂದ ಬೆಳಗಾವಿಯಿಂದ 2 ಶಾಸಕರು ಕೂಡ ಈ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂಥದ್ದು ವಿಶೇಷ ಆಗಿದೆ. ಮಹೇಂದ್ರ ತಮ್ಮಣ್ಣವರಿದ್ದಾರೆ, ಹಾಗೆಯೇ ಬಾಬಾ ಸಾಹೇಬ್ ಪಾಟೀಲ್ರಿದ್ದಾರೆ. ಕಿತ್ತೂರು ಶಾಸಕರಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ಪಾಟೀಲ್ರಿದ್ದಾರೆ ಮತ್ತು ಕುಡಚಿ ಶಾಸಕರಾಗಿರ್ತಕ್ಕಂತಹ ಮಹೇಂದ್ರ ತಮ್ಮಣ್ಣವರು ಕೂಡ ಹೋಗಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್. ಯಾಕಂದರೆ ಇವರು ಬೆಳಗಾವಿಯ 2 ಶಾಸಕರು ಕೂಡ ಈ ಒಂದು ಟ್ರೂಪ್ನಲ್ಲಿ ಜಾಯಿನ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಈ ಹಿಂದೆ ಅವರೆಲ್ಲರೂ ಕೂಡ ಬಹಿರಂಗವಾಗಿ ಈ ರೀತಿಯಾಗಿ ಗುರುತಿಸ್ಕೊಂಡಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಅವರಿಬ್ಬರು ಕೂಡ ಶಿವಕುಮಾರ್ ಅವರ ಪರವಾಗಿ ದೆಹಲಿಗೆ ಹೋಗಿದ್ದಾರೆ. ಈ ವಿಚಾರದಲ್ಲಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ತೋರಿಸ್ತಾರೆ. ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು.
ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ.